ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಗೈಸ್, ಇವತ್ತು ಫೈನಲಿ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹಾಸನ್ ಸಿಲ್ಕ್ಸ್ಗೆ ಹೋಗ್ಬೇಕಂತ. ಬಟ್ ಒಂದು ರೀಸನಿಂದ ಕ್ಯಾನ್ಸಲ್ ಆಗ್ತಾಯಿದೆ. ಆಲ್ಮೋಸ್ಟ್ 1 ತಿಂಗಳಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ. ಬಟ್ ಫಸ್ಟು ನಮ್ಮ ಅಮ್ಮಂಗೆ ಹುಷಾರು ತಪ್ಪಿದ್ರು. ಆಮೇಲೆ ಒಂದು ವಾರ ಫುಲ್ಲು ಮಳೆ ಬರ್ತಾಯಿತ್ತು. ಸೊ ಹಂಗೆ ನಾವೇ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಫೈನಲಿ ಏನಾದರೂ ಆಗಲಿ ಹೋಗಲೇಬೇಕಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಬೇಗನೆ ಹೊರಡ್ಬೇಕಂತ ಅಂದ್ಕೊಂಡಿದ್ವಿ. ಒಂದು 7 o'clock ಬಿಡಬೇಕಂತ ಅಂದ್ಕೊಂಡಿದ್ವಿ. ಇಲ್ಲಿಂದ ಒಂದು 3 hour ಆದರೂ 3.5 hours ಆದರೂ ಬೇಕು. ಸೊ ಒಂದು 10 ಗಂಟೆ ಹಂಗೆ ಹೋದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ. ಬಟ್ 7 ಅಂತ ಅಂದರೆ ಇವಾಗ ಆಲ್ರೆಡಿ 7:30 7:45 ಆಯಿತು. 8 ಆಗುತ್ತೆ ಅನಿಸುತ್ತೆ ಹೊರಡೋಷ್ಟರಲ್ಲಿ. ಸೊ ಲಾಸ್ಟ್ ವೀಡಿಯೋಲಿ ನಾನು ಕರ್ನಾಟಕ ಸಿಲ್ಕ್ಸ್ಗೆ ಹೋಗಿದ್ದೆ ಆಯಿತಾ. ಅಲ್ಲಿ ಆ್ಯಕ್ಚುಲಿ ಸೀರೆ ಒಂದು ಇಷ್ಟ ಆಗಿತ್ತು, ಪರ್ಪಲ್ ಕಲರು. ಬಟ್ ನನ್ನ ಮೈಂಡಲ್ಲಿ ರತ್ನಂ ಸಿಲ್ಕ್ಸ್ ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಅಲ್ಲೊಂದು ಸಲ ನೋಡೋಣ, ಏನಾದ್ರು ಅಲ್ಲಿ ಹೋದಾಗ ಇನ್ನೂ ಚೆನ್ನಾಗಿದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ. ಆ ಸೀರೆ ಇಲ್ಲೇನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅದೇ ಸೀರೆನ ತೊಗೋತೀನಿ. ಬಟ್ ರತ್ನಂ ಸಿಲ್ಕ್ಸಲ್ಲಿ ಸುಮಾರು ಸೀರೆ ಅಷ್ಟೊಂದು ಸೀರೆನ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಅದೇ ಸೀರೆ ಸಿಕ್ಕಿದ್ರೆ ಮೇ ಬಿ ನಾನು ಅಲ್ಲೇ ತೊಗೊಬಿಡ್ತೀನಿ ಎಲ್ಲ ಸೀರೆನೂ. ಸೊ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಫ್ಯಾಬ್ರಿಕ್ಸ್ ಎಲ್ಲ ಹೆಂಗಿದೆ ಅಂತ ನೋಡಬೇಕು. ನೋಡೋಕ್ಕೆಲ್ಲ ವೀಡಿಯೋದಲ್ಲಿ ತುಂಬ ಚೆನ್ನಾಗೇ ಇರುತ್ತೆ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಇವಾಗ ನಾನು ಅಮ್ಮ ಅಕ್ಕ 3 ಜನನೂ ಹೋಗ್ತಾ ಇದ್ದೀವಿ ಹಾಸನ್ಗೆ. ಸೊ ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ರತ್ನಂ ಸಿಲ್ಕ್ಸಲ್ಲಿ ಹೆಂಗಿದೆ ಕಲೆಕ್ಷನ್ಸು, ಪ್ರೈಸಸ್ ಎಲ್ಲ ಹೆಂಗಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಆಯಿತಾ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಗೈಸ್, ಆ್ಯಕ್ಚುಲಿ ನಮ್ಮ ಮನೇಲಿ ಇಷ್ಟು ಬೆಳಗ್ಗೆ ಆದರೆ ಎಷ್ಟು ಚೆನ್ನಾಗಿ ಸೂರ್ಯನ ಬೆಳಕು ಇತ್ತು ಗೊತ್ತಾ. ಡೈರೆಕ್ಟಾಗಿ ದೇವ್ರ ಮನೆಗೆ ಬೀಳುತ್ತೆ ನಮ್ಮ ಮನೇಲಿ. ಬಟ್ ಇವತ್ತು ಫುಲ್ಲು ಮೋಡ ಕವಿದ ವಾತಾವರಣ. ಪ್ರಾಬಬ್ಲಿ ಇವತ್ತು ಮಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇಲ್ಲಿ ಮಳೆ ಬಂದರೂ ಪರವಾಗಿಲ್ಲ, ಬಟ್ ಹಾಸನಲ್ಲಿ ಮಳೆ ಬರ್ತಾಯಿದ್ರೆ ಸಾಕು. ಮಳೆ ಎಲ್ಲ ಇದ್ದರೆ ಶಾಪಿಂಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಒಂದು ಸ್ವಲ್ಪ ಕಾಮಾಗಿರ್ಬೇಕು ಅಷ್ಟೇ. ಬಿಸಿಲು ಇರಬಾರ್ದು, ಮಳೆನೂ ಬರಬಾರ್ದು, ಆ್ಯಾವ್ರೇಜ್ ಆಗಿರಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. 8 o'clock ಶಾರ್ಪ್. ಒಂದು 12 o'clock ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಲೆಟ್ಸ್ ಸಿ. ಇನ್ನೂ ಬೇಗ ಹೊರಡ್ಬೋದಿತ್ತು, ಒಂದು 7:45 ಹಂಗೆ. ಬಟ್ ನಮ್ಮಪ್ಪ ಬರ್ತಾರೆ ವಾಕಿಂದ ಅಂತ ವೆಯ್ಟ್ ಮಾಡಿದ್ವಿ. ನಮ್ಮ ಪಪ್ಪ ಬರಲೇ ಇಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು. ಸೊ ನಾವು ಹೊರಡ್ತಾ ಇದ್ದೀವಿ. ಗಾಯ್ಸ್, ಫೈನಲಿ ರತ್ನಂ ಸಿಲ್ಕ್ಸಿಗೆ ಬಂದ್ವಿ. 12:15 ಆಗಿದೆ. ಇವಾಗ ಒಳಗಡೆ ಹೋಗ್ಬಿಟ್ಟು ಹೆಂಗಿದೆ ಕಲೆಕ್ಷನ್ಸ್ ಗೋ. ಎಷ್ಟಿದೆ ಮೇಡಮ್? ಇದು ನಿಮಗೆ 12,410 ಇದೆ. ಆಫ್ಟರ್ ಡಿಸ್ಕೌಂಟು 9,930. ನೀನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಸೀರೆ ನೋಡ್ತಾ ಇದ್ದಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ? ವಿಡಿಯೋದಲ್ಲಿ ನೋಡಿದ್ಲು. ಫುಲ್ಲು ಕ್ರೌಡ್ ಇದೆ ಅಲ್ವಾ? ಇದೇ ಸೀರೆ ಇನ್ನೊಂದು ಕಳಿಸಿದ್ರಿ ಈಗ ಬೆಳಗ್ಗೆ. ಎಷ್ಟಿದಕ್ಕೆ ಕಾಂಬಿನೇಷನ್ ಇರುತ್ತೆ ತೋರಿಸಿ. ಆಂಟಿ ಕೇಳಿದ್ರಲ್ಲ. ಎಷ್ಟಿದು? 26,950. ಇದು ಸೈಡಲ್ಲಿ ಇದೆಯಾ? ನೋಡಿ, ಇದು ಒಂದು ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ಇದು ನೋಡಿ, ಲಾಂಗ್ ಬಾರ್ಡರ್ ಬಂದು ಕಲರ್ ಕಾಂಬಿನೇಷನ್. ಮತ್ತು ಇದು ನೋಡಿ ಮೇಡಮ್, ಇದು ಚೆನ್ನಾಗಿದೆ. ಇದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ. ಇದು ಪೀಚ್ಗೆ ಗ್ರೀನ್ ಕಾಂಬಿನೇಷನ್. ಇದೆಷ್ಟಾಗುತ್ತೆ ನೋಡಿ ಮೇಡಮ್? ಇದು 18,900 ಇದೆ. 15,120. ಇದು ಕಲರ್ ಕಾಂಬಿನೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ಆರೆಂಜಲ್ಲಿ ನೋಡ್ತಿದ್ದೆ ಸ್ವಲ್ಪ ಮೇಡಮ್. ಇದು ಪೂರ್ತಿ ಸ್ಯಾರೀಸಲ್ಲೇ ಇದೆ. ಯಾರಿಗೆ ನನಗೆ ಸ್ಯಾರೀಸ್ ಮೇಡಮ್ ಸ್ವಲ್ಪ ಡಾರ್ಕ್ ಇದೆ. ಅಂದರೆ ಈ ಟೆಕ್ಸ್ಚರಲ್ಲಿ ನೋಡಿದ್ರೆ ಸ್ವಲ್ಪ ಲೈಟೇ ಬರೋದು. ಸ್ವಲ್ಪ ಡಾರ್ಕ್ ಆರೆಂಜ್ ಶೇಡ್ ಬ್ಲೂ ಅದರಲ್ಲಿ ತೋರಿಸಿ. ನಾನು ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ಗೈಸ್. ಸ್ಯಾರಿ ಅದು ಸೇಮ್ ಸೀರೆ ಇದೆ. ನೋಡೋಣ, 15,000 ಅಂತ ಅಂದಿದ್ದಾರೆ.
ಇನ್ನು ಬೇರೆ ಕಲೆಕ್ಷನ್ಸ್ ಏನಾದ್ರು ಇದ್ದರೆ ನೋಡ್ಬಿಟ್ಟು ಮೇಡಮ್ ನೋಡಿ ಇದೆಲ್ಲ ಪ್ಯೂರ್ ಜರಿ ಬರುತ್ತೆ. 21 ಇದೆ, 17 ಆಗುತ್ತೆ. ಇದೆಲ್ಲ ಪ್ಯೂರ್ 1 ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ. ಇದು ಒಂದು ನೋಡಿ ಇದೊಂದು ಪ್ಯಾಟರ್ನ್ ಬರುತ್ತೆ ರೆಡ್ ಬ್ರೈಟ್ ಆಗಿ ಗ್ರ್ಯಾಂಡ್ ಆಗಿ ಡಿಫ್ರೆಂಟಾಗಿ ಬರುತ್ತೆ ಇದೆಲ್ಲ ಪ್ಯಾಟರ್ನ್. ಇದು ನಿಮಗೆ 25 ಇದೆ, 20,000 ತನಕ ಬರುತ್ತೆ. ಇದೆಲ್ಲ ಪ್ಯೂರ್ 1 ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ ಮೇಡಮ್. ಸ್ಟಾರ್ಟಿಂಗ್ ಓಪನಿಂಗ್ ಮೇಡಮ್, ನಿಮಗೇನೆ ಓಪನ್ 2 ಸಲ ಅಂದರೆ ವೇರ್ ಮಾಡ್ತಾ ಸರಿ ಹೋಗುತ್ತೆ. 2 ಸಲ ಸ್ಪ್ರೆಡ್ ಆದರೆ ಸಾಕು, ಫುಲ್ ಸಾಫ್ಟ್ ಆಗುತ್ತೆ. ಫುಲ್ ಸ್ಯಾರೀಸಲ್ಲೇ ಇದೆ. ಆರೆಂಜ್ ಅಥವಾ ಬ್ಲೂ ಶೇಡಲ್ಲಿ ಇದ್ರೆ ನೋಡಿ, ನೋಡ್ತೀನಿ ಕಾಂಟ್ರಾಸ್ಟಲ್ಲಿ ಇರುತ್ತಲ್ಲ ಆ ಥರ. ಇಲ್ಲೇ ಯಾವ್ದಾದ್ರು ಸೀರೆಗಳು ನೋಡಿ. ತುಂಬ ಬ್ರೈಟ್ ಆಯಿತು ಕಲರು. ಪೂರ್ತಿ ಸ್ಯಾರಿ ನೋಡಿ ಮೇಡಮ್, ಇದು ಓಪನ್ ಆಗಿದೆ. ಈಗ ನಿಮಗೆ ಮೆತ್ತಾಗ ಫೀಲ್ ಗೊತ್ತಾಗುತ್ತೆ. ಮತ್ತೆ ಕಾಂಟ್ರಾಸ್ಟ್ ಪೂರ್ತಿ ಸ್ಯಾರಿ ತುಂಬ ಬ್ರೈಟ್ ಆಗಲಿಲ್ವಾ ಕಲರು? ಅಂದರೆ ಆರೆಂಜ್ ಅಂದರೆ ಸ್ವಲ್ಪ ಸಿಲ್ಕಲ್ಲಿ ಇಷ್ಟು ಬ್ರೈಟ್ ಬಂದೇ ಬರುತ್ತೆ. ಒಂಥರ ರೆಸ್ಟ್ ಆರೆಂಜ್ ಟೈಪ್ ಇದರಲ್ಲಿ ಸ್ವಲ್ಪ ಲೈಟ್ ಆರೆಂಜ್ ನೋಡ್ತೀನಿ ಯಾವಾಗ. ಇದು ಒಂದು ಡಿಸೈನ್ ನೋಡಿ ಮೇಡಮ್, ತುಂಬ ಈ ಡಿಫ್ರೆಂಟ್. ಕಲರ್ ಬೇಡ, ಲೈಟ್ ಆಯಿತು. ಇದೊಂದು ನೋಡ್ತೀವಿ ಮೇಡಮ್, ಕಲರ್ ಕಾಂಬಿನೇಷನ್. ಇದೊಂದು ನೋಡಿ ಮೇಡಮ್, ಆರೆಂಜ್ಗೆ ಬ್ಲೂ ಕಾಂಬಿನೇಷನ್. ಬೇಡ ಅಲ್ವಾ? ಬೇಡ 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 ಈ ಕಲರ್ಸ್. ಈ ಥರ ಇದು ಕಲರ್ ಕಾಂಬಿನೇಷನ್ ಇದು ಕಲರ್ ಕಾಂಬಿನೇಷನ್ ಬರುತ್ತೆ. ಇದೆಷ್ಟು? ಇದು ಅದೇ ಸೇಮ್ ರೇಂಜಾ? ಇದು ನೋಡ್ತೀನಿ ಮೇಡಮ್, ಇದು ನಿಮಗೆ 35 ಇದೆ, 28,680. ಇದೆಲ್ಲ ಪ್ಯೂರ್ 2 ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ, ಪ್ಯೂರ್ ಬರುತ್ತೆ. ಫುಲ್ ಆಲ್ ಓವರ್ ಸಾರೀಸ್. ಇಲ್ಲ ಪರ್ಪಲಲ್ಲಿ ಏನಾರು ಇದೆಯಾ ನೋಡಿ. ನೋಡ್ತೀನಿ ಮೇಡಮ್, ಇದು ಒಂದು ನೋಡಿ ತುಂಬ ಚೆನ್ನಾಗಿದೆ. ತುಂಬ ಮೂವಿಂಗ್ ಸ್ಯಾರೀಸ್ ಇದೆಲ್ಲ ನೋಡಿ, ಈ ಥರ ಡಿಫ್ರೆಂಟ್ ಬೇಡ ಬಟ್ ಎಲ್ಲ ಬೇರೆ ಆದಾಗ ಚಂದ ನೋಡೋಕ್ಕಿಂತ. ನೋಡ್ತೀನಿ ಪರ್ಪಲ್ ಆ ಥರ ಪರ್ಪಲ್ ಇದ್ರೂ ಪರವಾಗಿಲ್ಲ. ಇದು ಕೊಡ್ತೀನಿ. ಇದು ಒಂದು ಇದು ಬರೀ 14 ಚೇಂಜ್ ಬರುತ್ತೆ ನಿಮಗೆ ಡಿಸ್ಕೌಂಟ್. ಇದು ನೋಡಿ ಕಲರ್ ಸರಕ್ ಬಂತು ಮೇಡಮ್. ಇದು ಪೂರ್ತಿ ಚೆನ್ನಾಗಿದೆ. ಇದು ಎರಡು ಇಡೀ ಸೈಡಲ್ಲಿ ಎಲ್ಲ ಜಾಸ್ತಿ ಕ್ರೀಮ್ ಕಲರ್ಸ್ ತೋರಿಸಿ ಪರವಾಗಿಲ್ಲ. ಕಾಂಬಿನೇಷನ್ ಅಲ್ಲಿ ಇದುವರೆಗೂ ಒಂದೆಷ್ಟು ಸೀರೆ ತೋರಿಸಿದ್ರು? ಒಂದು ಸುಮಾರು ಸೀರೆ ತೋರಿಸಿದ್ರು, ಬಟ್ ಇದುವರೆಗೂ ಯಾವುದೂ ಒಂದು ಸೀರೆನೂ ಇಷ್ಟ ಆಗಿಲ್ಲ. ನೋಡೋಣ. ಇದೊಂದು ಸೈಡಿಗೆ ಇಟ್ಟು ಅದೊಂದು ಇಡೀ ಸೈಡ್ ಮೇಡಮ್. ಈ ಥರ ಏನಾರು ಗೋಲ್ಡಿಗೆ ರೇಟ್ ಗೋಲ್ಡ್ ಶೇಡ್ಸೇ ಬೇಡ ಈಗ, ಗೋಲ್ಡ್ ಶೇಡ್ಸ್ ತೆಗ್ದ್ಬಿಡಿ. ಬೇರೆ ಶೇಡ್ಸ್ ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಇಲ್ಲ. ಹಾಂ ಪರವಾಗಿಲ್ಲ ತೋರಿಸಿ. ಇದು ಪೂರ್ತಿ ಅದೊಂದು ಸೈಡ್ಗೆ ಇಡಿ. ಆಲ್ ಓವರ್ ಸ್ಯಾರೀಸಲ್ಲಿ ಇದು ಒಂದು ಕಲರ್ ಕಾಂಬಿನೇಷನ್. ಇದು ಒಂದು ಸಾಕಾಯ್ತಾ? ಶಾಪಿಂಗ್ ಸಾಕಾಯ್ತಾ? ಸೀರೆ ನೋಡಿ ನೋಡಿ ಸಾಕಾಯ್ತಾ? ನನ್ನ ಸರಕ್ ಬಂದು ಪಾಯಿಂಟ್ ಪೂರ್ತಿ ಸರ್
ಏನು ರೇಂಜ್ ಇದೆಲ್ಲ ಇದು ಅದೇ 20 ಇದೆ, 16,870 16,800. ಇದೆಲ್ಲ ಒಂದು 12ರಿಂದ 13, 15 ಒಳಗಡೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್. ಮುಂದೆ ಇಲ್ಲಿ ನೋಡ್ಬಾ. ಬ್ಲೌಸ್ ಎಲ್ಲ ಸ್ಟಿಚ್ ನನಗೆ ಪರ್ಪಲ್ ಕಲರ್ ಬ್ಲೌಸ್ ಇದಕ್ಕೂ ಮ್ಯಾಚ್ ಚೆನ್ನಾಗಿದೆ. ಕಡೆ ಬಾ. ಇದೆಲ್ಲ ಏನು ಸೆಮಿ ಕಂಚಿ ಅಲ್ವಾ? 3,000 2,200 ಕಲರ್ ಇಲ್ಲ. ನೈಸ್. ನನ್ನ ಮೇಲೆ ಹಾಕು. ಇಟ್ಸ್ ಆ್ಯಕ್ಚುಲಿ ಗುಡ್. ಅದೇನು ನನ್ನ ಕೈಗೆ ಸುಮ್ಮನೆ ಕೈ ಹಾಕಿದೆ. ನಮ್ಮ ಸರಕು ಇದು ಬ್ಲೌಸ್ ಫುಲ್ ಆಲ್ ಓವರ್ ಚೆನ್ನಾಗಿದೆ ಇದು. ಬಟ್ ಕ್ಯಾಮ್ರಲ್ಲಿ ನೋಡಿ ಯಾವ ಕಲರ್ ಕಾಣಿಸ್ತಾ ಇದೆ. ಅದಕ್ಕೆ ರಿಯಲ್ ನಿಮ್ಮಲ್ಲಿ ಜಾಸ್ತಿ ಗೋಲ್ಡ್ ಶೇಡ್ಸೇ ಅಲ್ವಾ? ಅಂದರೆ ಇದು ಮೇನ್ ಗೋಲ್ಡ್ ಶೇಡ್ಸ್ ಅಲ್ಲೇ ತುಂಬ ಹೋಗೋದು. ನೋಡಿ ಇದು ಕಲರ್ಸ್, ನೋಡಿ ಕಲರ್ಸ್, ನೋಡಿ ಕಲರ್ಸ್, ನೋಡಿ ಕಲರ್. ಈಗ ಜಸ್ಟ್ ಬಂದಿರೋದು 7,790 ಬರುತ್ತೆ. ನೋಡಿ ಇದು ನೋಡಿ, ಇದರಲ್ಲಿ ಯಾರಿಗಾರ ಬೇಕು ಅಂದ್ರೆ ತಗೋಬಹುದು ನೀವು ಆರಾಮ್ಸೆ. ಇದು ಚೆನ್ನಾಗಿದೆ ಅಲ್ವಾ? ಕೊಡಿ ಲೈಟ್ ಆಯ್ತು ಬೇಡ ಸರ್. ಚೆನ್ನಾಗಿಲ್ಲ ಪೂರ್ತಿ ಸ್ಯಾರೀಸ್ ಅದು ತಲೆ ಎಲ್ಲ ನೋಡ್ತಾ ಇದೆ ಬೇಸಿಗೆ. ನಾವು ಓನಾಗಿ ಮಾಡ್ತೀವಿ. ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸು? ಮೇಡಮ್ ಅದು ಜರಿ ಸ್ವಲ್ಪ ಒಳ್ಳೇದು ಬರುತ್ತೆ, ಇದು ಕಡಿಮೆದು ಬರುತ್ತೆ ಅಷ್ಟೇ, ಡಿಪೆಂಡಬಲ್. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಫುಲ್ ಸ್ಯಾರೀಸಲ್ಲೇ ಇದೆ. ಏನು ಕಪ್ಪೇನಾಗಲ್ಲ? ಏನೂ ಪ್ರಾಬ್ಲಮ್ ಆಗಲ್ಲ ಮೇಡಮ್. 4,000ದಿಂದನೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಕೊಡ್ತೀವಿ. ಚೆನ್ನಾಗಿದೆ ಅಮ್ಮ. ಬೇಡ ಬಿಡಿ ಅಮ್ಮ. ಅದೊಂದು ಸತಿ ಬೆಳಕಲ್ಲಿ ಕೆಳಗಡೆ ಅವೆರಡು ಕ್ರೇಪ್ ಸಿಲ್ಕು ನೀವೇ ತೋರಿಸ್ತೀರಾ? ಮೈಸೂರು ಸಿಲ್ಕ್ ಎಷ್ಟದಕ್ಕೆ? ಎಲ್ಲೆಲ್ಲಿ ನೋಡ್ತೀವಿ ಕಲರ್ ಪೂರ್ತಿ ಅದು ಬಾರ್ಡರ್ ಸ್ವಲ್ಪ ಹಳೆಯ ಕಾಲದ. ಬೇಡ ಬಿಡಿ ಸರ್. ಕಂಚಿ ಸಿಲ್ಕ್ಸ್ ಎಲ್ಲ ನೋಡಾಯಿತು. ಒಂದು 2 ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕ್ರೇಪ್ ಮೈಸೂರು ಸಿಲ್ಕ್ ನೋಡೋಣ. ನಮ್ಮ ಕ್ರೇಪಲ್ಲಿ 3D ಕೊಡಲ ಇಲ್ಲ, ಫೈನ್ ಮಾಡೋಕ್ಕೋಲ್ಲ. 3D ಎಲ್ಲ ಬೇಡ ಸರ್. ಪ್ರಿಂಟಲ್ಲಿ ಕೊಡಲ, ಚಿಕ್ಕ ಬಾರ್ಡ್ರ್ ಟೈಪ್ ಅಂತ ಈ ಬಾರ್ಡ್ರ್. ಮತ್ತು ಇದು ನೋಡಿ ಮೇಡಮ್, ಈಗ ಜಸ್ಟ್ ನಿನ್ನೆ ವಿಡಿಯೋ ಆಗಿರೋದು. ಇದು ನಿಮಗೆ 100-120 GSM ಥಿಕ್ನೆಸ್ ಬರುತ್ತೆ. ಟ್ರೆಡಿಷನಲ್ ಬಾರ್ಡ್ರು, ಎರಡೇ ಕಲರ್ ಮೇಡಮ್, ರೆಡ್ ಒಂದು ಬ್ಲೂ ಒಂದು. ಫುಲ್ ಸ್ಯಾರೀಸಲ್ಲೇ ಇದೆ ಥರ ಮೇಡಮ್. ನೋಡಿ ಇದು ನನಗೆ ಇದರಲ್ಲಿ ಕಲರ್ಸ್ ಇದೆ ಅಂತೆಲ್ಲ ತೋರಿಸಿ. ಇದು 2 ಕಲರ್ ಇದೆ. ಮತ್ತು ಇದು ಮೇಡಮ್ ನೀವು ನಮ್ರತಾ ಸ್ಯಾರಿ ಅಂತ ಇದೆಯಲ್ಲ, ಓಹೋ ನಮ್ರತಾ ಸ್ಯಾರಿ, ನಮ್ರತಾ ಸೀರೆ ಅಂತ ಹೆಸರೇ ಫೇಮಸ್ ಆಗೋದು ಮೇಡಮ್. ನೀವು ಕೇಳಿದ್ರಲ್ಲ ಅದರಲ್ಲೇ ಇದೊಂದು ಡಿಸೈನ್ ಬರುತ್ತೆ. ಇದು ಚೆಕ್ಸ್ ಪ್ಯಾಟರ್ನ್. ಚೆಕ್ಸ್ದು ಬೇಡ, ನಾನು ತೋರಿಸಿದ್ದೆ ತೋರಿಸಿ. ಮೇಡಮ್ ಉಮಾ ಸೀರೆಗಿರೆ ಉಡಿಸ್ತಾರೆ.
ಸೀರೆ ಏನಾದರೂ ಲಾಸ್ಟಲ್ಲಿ ಸಿಕ್ಕಿದ್ರು ಚೆನ್ನಾಗಿ ಸಿಕ್ಕಿದೆ. ಇದರಲ್ಲೇ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಮೇಡಮ್ ನೀವೊಂದು ತೊಗೊಳ್ಳಿ ಮೇಡಮ್, ಚೆನ್ನಾಗಿದೆ. ಇಲ್ಲ ಸರ್ ಹಾಯ್ ಗಾಯ್ಸ್, ಸೊ ಇದು ನೆಕ್ಸ್ಟ್ ಡೇ. ನೆನ್ನೆ ರತ್ನಂ ಸಿಲ್ಕ್ಸಿಂದ ಬರೋಷ್ಟರಲ್ಲೇ ರಾತ್ರಿ ಆಗಿತ್ತು. ರಾತ್ರಿ ಮನೆಗೆ ಬಂದಾಗ ಎಷ್ಟು 9:30. ಅಲ್ಲಿಂದ ಬಂದು ಎಷ್ಟು ಸ್ಟ್ರೈನ್ ಆಗಿತ್ತು ಅಂದರೆ ನನಗಂತೂ ಹಿಂಗೆಲ್ಲರೂ ಬಿಸಿಲಲ್ಲೆಲ್ಲ ಹೊರಗಡೆ ಹೋದರೆ ಫುಲ್ ತಲೆನೋವು ಬರುತ್ತೆ. ಹಂಗೆ ತಲೆನೋವು, ಬಿಸಿಲು ಒಂದು, ಆಮೇಲೆ ಇನ್ನೊಂದು ಏನಂತ ಅಂದರೆ ಫುಲ್ಲು ಲೈಟಿಂಗ್ಸ್ ಜಾಸ್ತಿ ಇರುತ್ತೆ ಈ ಥರ ಶೋರೂಮ್ಸಲ್ಲೆಲ್ಲ, ಮತ್ತು AC ಎಲ್ಲ ಸೇರಿ ಫುಲ್ ಸ್ಟ್ರೈನ್ ಆಗಿತ್ತು. ಸೊ ಹಂಗಾಗಿ ನಾನು ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ರಾತ್ರಿ. ಸೊ ಆ್ಯಕ್ಚುಲಿ ನಾನು ರತ್ನಂ ಸಿಲ್ಕ್ಸಲ್ಲಿ ಟೋಟಲ್ ಆಗಿ 4 ಸೀರೆ ತೊಗೊಂಡೆ. 4 ಸೀರೆನೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಫಸ್ಟು 2 ಸೀರೆ ಸ್ವಲ್ಪ ಕಾಸ್ಟ್ಲಿ ಒಂದು 25 ರೇಂಜ್ ಆ ಥರದ್ರಲ್ಲಿ ತೊಗೊಂಡೆ. ಅವೆರಡೂ ಫಸ್ಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಚೆನ್ನಾಗಿ ಅನಿಸ್ತು ಅಂತ. ಇನ್ನು 2 ಸೀರೆ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ, ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೇನೋ ಹೇಳ್ತಾ ಇದ್ವಿ, ಆವಾಗ 2 ಸೀರೆ ಕಣ್ಣಿಗೆ ಬೀಳ್ತು. ಸೊ ಒಂದು 5000 ರೇಂಜಲ್ಲಿ ಒಂದು 2 ಸೀರೆ ತೊಗೊಂಡಿದ್ದೀನಿ. ಅವೆರಡು ಸೀರೆ ಅಂತೂ ನನ್ನ ಮನೆಗೆ ಬಂದು ವೇರ್ ಎಲ್ಲ ಮಾಡಿ ನೋಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿದೆ. ಸೊ ರತ್ನಂ ಸಿಲ್ಕ್ಸಲ್ಲಿ ನಾನು ಬೀಗ್ರೂಟದ ಸೀರೆ ಮತ್ತು ಇನ್ನೊಂದು ಸೀರೆ, ಒಂದು ಸಣ್ಣ ಪುಟ್ಟ ಬೇರೆ ಬೇರೆ ಶಾಸ್ತ್ರಕ್ಕೆ ಒಂದು 4 ಸೀರೆ ತೊಗೊಂಡೆ. ಸೊ ಎಷ್ಟೊಂದು ಜನ ಹೇಳ್ತಾಯಿದ್ರು ರತ್ನಂ ಸಿಲ್ಕ್ಸಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರಲ್ಲ ಅಂತ. ಬಟ್ ಆ ಥರ ಏನೂ ಇಲ್ಲ ಗೈಸ್, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಅಂದರೆ ನನಗೆ ಕರ್ನಾಟಕ ಸಿಲ್ಕ್ಸಲ್ಲೆಲ್ಲ ಕಂಚಿ ಸೀರೆ ಅಂದರೆ ಪ್ಯೂರ್ ಕಂಚಿ ಸೀರೆ ಥರ ಇರ್ತಾಯಿತ್ತು. ಬಟ್ ಇಲ್ಲಿ ಹೆಂಗಂದರೆ ಜಾಸ್ತಿ ಟಿಶ್ಯೂ ಸೀರೆ ಅಂದರೆ ಗೋಲ್ಡ್ ಶೇಡ್ ಜಾಸ್ತಿ ಇರುತ್ತೆ. ಬಟ್ ನಾನು ಆ ಥರ ಗೋಲ್ಡ್ ಶೇಡ್ ಇರೋದು ತೊಗೊಳ್ಳಿಲ್ಲ. ನನಗೇನು ಆ ಥರ ಗೋಲ್ಡ್ ಶೇಡ್ ಇರೋದು ಇಷ್ಟ ಆಗಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ ಲೈಟ್ಗೆ ಡಾರ್ಕ್ ಕಾಂಬಿನೇಷನ್ ಅಥವಾ ಡಾರ್ಕ್ ಸ್ಯಾರಿಗೆ ಲೈಟ್ ಕಾಂಬಿನೇಷನ್ ಆ ಥರ ತೋರಿಸಿ ಅಂತ. ಅವ್ರು ನಾವು ಸ್ಪೆಸಿಫೈ ಮಾಡಿ ಹೇಳಿದ್ರೆ ತೋರಿಸ್ತಾರೆ ನೀಟಾಗಿ. ಬಟ್ ಇವಾಗ ರನ್ನಿಂಗಲ್ಲಿರೋದು ಎಲ್ಲ ಟಿಶ್ಯೂ ಸಿಲ್ಕ್ಸ್ ಅಂತ, ಅವರು ಟಿಶ್ಯೂ ಸಿಲ್ಕ್ಸ್ನೇ ಜಾಸ್ತಿ ತೋರಿಸ್ತಾಯಿದ್ರು. ನಾನು ಇದುವರೆಗೂ ಏನೇನು ಸೀರೆ ತೊಗೊಂಡಿದ್ದೀನಿ ಎಲ್ಲನೂ ಡಾರ್ಕ್ ಶೇಡೇ ಇತ್ತು. ಅದಕ್ಕೆ ನಾನು ಬೀಗ್ರೂಟಕ್ಕೆ ಒಂದಕ್ಕಾದರೂ ಸ್ವಲ್ಪ ಲೈಟ್ ಶೇಡಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಲೈಟ್ಗೆ ಡಾರ್ಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸೊ ಸಖತ್ತಾಗಿದೆ. ಸೊ ನಾನು ಯಾವ ಸೀರೆ ತೊಗೊಂಡೆ ಅಂತ ಇವಾಗಲೇ ತೋರಿಸೋದಿಲ್ಲ ಆಯಿತಾ. ಇವಾಗಲೇ ತೋರಿಸ್ಬಿಟ್ರೆ ಅದೇನು ನಂಗೆ ಮತ್ತು ಹಾಕೋಬೇಕಾದ್ರೂ ನಂಗೆ ಒಂಥರ ಜೋಶ್ ಇರೋದಿಲ್ಲ. ಸೊ ಮದುವೆ ಎಲ್ಲ ಆದಮೇಲೆ ನಾನು ಯಾವ ಸೀರೆ ಎಲ್ಲೆಲ್ಲಿ ತೊಗೊಂಡೆ, ಎಷ್ಟೆಷ್ಟು ಪ್ರೈಸು ಅಂತ ಎಲ್ಲ ನಾನು ಮತ್ತು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಾವು ರತ್ನಂ ಸಿಲ್ಕ್ಸ್ ಹೋಗಿದ್ದಾಗ ನಮಗೆ ತೋರಿಸಿದ್ರಲ್ವ ಸೀರೆ, ಅವ್ರಿಗೆ ಎಷ್ಟು ಕೋಆಪರೇಟಿವ್ ಅಂದರೆ ನಾವು ಎಷ್ಟು ಆ ಕಾಂಬಿನೇಷನ್ ಬೇಡ, ಇದು ಬೇಡ, ಅದು ಬೇಡ ಅಂತೆಲ್ಲ ಹೇಳಿದ್ರು. ಏನೂ ಬೇಜಾರು ಮಾಡ್ಕೊಳ್ದಾರ ತೋರಿಸ್ತಾಯಿದ್ರು. ಸೊ ಅದೊಂದು ನಮಗೆ ಖುಷಿ ಅನಿಸ್ತು. ಸೊ ಆ ಥರ ತೋರಿಸೋರು ಖುಷಿಯಿಂದ ತೋರಿಸಿದ್ರೆ ನಮಗೂ ಒಂಥರ ಪರ್ಚೇಸ್ ಮಾಡೋಕ್ಕೆ ಖುಷಿ ಆಗುತ್ತೆ. ಅಯ್ಯೋ ಪಾಪ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ. ಸೊ ನೀವು ಯಾರಾದರೂ ವೀಡಿಯೋ ನೋಡಿಬಿಟ್ಟು ಹೋದರೆ, ವೀಡಿಯೋದಲ್ಲಿ ಇದ್ರಲ್ವ ಒಬ್ಬರು ಅಣ್ಣ, ಅವ್ರ ಹತ್ರ ಹೋಗಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ಅಂದರೆ ಫುಲ್ ನಗ್ನಗ್ತಾ ತೋರಿಸ್ತಾರೆ. ಅದೊಂದು ನಮಗೆ ಸಖತ್ ಖುಷಿ ಆಯಿತು. ಸೊ ಇನ್ನೊಂದು ಏನಂತ ಅಂದರೆ ರತ್ನಂ ಸಿಲ್ಕ್ಸ್ ಹೋಗಿದ್ದು ವರ್ತಾ ಅಂತ ಅಂದರೆ ಇಟ್ ವಾಸ್ ವರ್ತ್ ಗೋಯಿಂಗ್ ಅಂತ ನಂಗೆ ಅನಿಸ್ತು. ಬಿಕಾಸ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸೀರೆ ಸಿಕ್ತು. ಮತ್ತು ಅಷ್ಟು ದೂರ ಅನ್ನೋದು ಒಂದು ಬಿಟ್ಟರೆ ಏನೆಲ್ಲ ತುಂಬ ಚೆನ್ನಾಗಿದೆ. ನಾವು ಮಂಡ್ಯದಿಂದ ಹಾಸನ ಏನು 3 hours, ಬಟ್ ನಾವು ಹೋಗಿದ್ದ ದಿನ ಎಲ್ಲಿ ದಾವಣಗೆರೆ, ಹೊಸಕೋಟೆ ಅಲ್ಲಿಂದ ಎಲ್ಲ ಬಂದಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು. ಸೊ ಇದು ಇನ್ಸ್ಟಾಗ್ರಾಮಲ್ಲೇ ಫುಲ್ ಫೇಮಸ್ಸು. ಎಷ್ಟೊಂದು ಜನ ಹಂಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೋತಾರೆ. ಸೊ ನಾವು ಹೋಗಿದ್ದೀನಿ, ಅಲ್ಲಿಂದ ಎಲ್ಲ ಬಂದಿದ್ರು. ಸೊ ಅಷ್ಟು ದೂರದಿಂದ ಬರ್ತಾರೆ, ನಾವು ಇಲ್ಲಿಂದ ಇಲ್ಲಿಗೆ ಹೋದರೆ ಏನಂತ ಅನ್ಸಲ್ಲ. ಸೊ ನನಗಂತೂ ರತ್ನಂ ಸಿಲ್ಕ್ಸ್ಗೆ ಹೋಗಿ ಖುಷಿ ಅನಿಸ್ತು. ಇನ್ನೇನು, ಸೊ ನಾನು ಯಾವ ಸೀರೆ ತೊಗೊಂಡೆ ಅಂತ ಅದೇ ಇನ್ನೊಂದು ಸಲ ಮದುವೆ ಎಲ್ಲ ಆದಮೇಲೆ ನಾನು ವೀಡಿಯೋಸ್ ಹಾಕ್ತೀನಿ ಆಯಿತಾ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಗೈಸ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಫುಲ್ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಮದುವೆ ಇನ್ನೇನೋ ಹತ್ರ ಬಂತು. ಸೊ ಕಂಪ್ಲೀಟ್ ಪ್ರಿಪರೇಷನ್ಸ್ದೆಲ್ಲ ವೀಡಿಯೋಸ್ ಹಾಕ್ತೀನಿ. ಮತ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ, ಇನ್ನು ಸಣ್ಣ ಪುಟ್ಟ ಶಾಪಿಂಗ್ ಇದೆ. ಅದನ್ನು ಎಲ್ಲ ಇನ್ನು ಬೆಂಗಳೂರಿಗೆ ಹೋಗಿಲ್ಲ, ಬೆಂಗಳೂರಲ್ಲೇ ಸುಮಾರು ಶಾಪಿಂಗ್ ಇದೆ. ಸೊ ಬೆಂಗಳೂರಿಗೆ ಹೋದಾಗ ಅದು ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಮತ್ತೆ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.